ಓಕೆ, ನಿಮ್ಮ ಸಿನಿಮಾದ ಯಾವ ಜಾಸ್ತಿ ನೋಡ್ತಿದ್ರು? ಯಾವ ಡೈಲಾಗ್ ಹೇಳ್ತಿದ್ರು ಆರಾಧನಾ? ನಿಮಗೆ ಯಾವ ಡೈಲಾಗ್ ಹೇಳ್ತಾ ಇದ್ರು? ಇವರು ಫಸ್ಟು ನಾನು ಒಂದೊಂದಾಗಿ ಸೀನಾಗಿ ಕೊಡ್ತಾ ಇದ್ನಲ್ಲ, ಸೊ ನಾನು ಅವ್ರಿಗೆ ಫಸ್ಟು ಶೀಸ್ ಇಂಪ್ರೂವಿಂಗ್, ಶೀಸ್ ಡೂಯಿಂಗ್ ವೆರಿ ಗುಡ್. ದೆನ್ ಐ ವಾಸ್ ಥಿಂಕಿಂಗ್ ಓಕೆ ನನಗೆ ರಾಣಿ ಮಹಾರಾಣಿ ಸೀನು ಕೊಟ್ಟೆ. ಓಕೆ, ಅದಾದಮೇಲೆ ಶಿ ವಾಸ್ ಶಾಕ್ಡ್. ಅದು ಹೆಂಗೆ ಮಮ್ಮಿ ಹಿಂಗೆ ಅಂದರೆ ಹೌ ಈಗಲೂ ಕೇಳ್ತಾ ಇರ್ತೀನಿ, ಹೌ ಡಿಡ್ ಯು ಡೂ ದಿಸ್, ಅದು ಹೆಂಗೆ ಬಂತು, ಅಷ್ಟು ನ್ಯಾಚುರಲ್ ಆಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ನಾನು ಐ ವಾಸ್ ಇನ್ ಶಾಕ್. ಸೊ ಅದು ಆಮೇಲೆ ಬಿಟ್ಟರೆ ಬೆಳ್ಳಿ ಮೋಡುಗಳು ಒಂದು ಸಾಂಗ್ ಇತ್ತಲ್ಲ, ಆಮೇಲೆ ಒಂದು ಸೀನ್ ಇತ್ತಲ್ಲ ದೊಡ್ಡಣ್ಣ ಅವ್ರಿಗೆ ಆ ಚೆಸ್ ಬೋರ್ಡ್ ಸೀನ್, ಅದು ಫುಲ್ ಒಂದು ಸೀನ್ ಶಿ ಡಿಡ್ ವೆರಿ ನೈಸ್ಲಿ. ಹೌದಾ? ಸೊ ಕೆಲವು ಸೀನ್ಸ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ಹತ್ತೆರಿಗೆ ಮೇಡಮ್ದು ಡೈಲಾಗ್ ಅದು ಸಿಕ್ಕಾಪಟ್ಟೆ ಫೇಮಸ್. ಇಲ್ಲ ಮ್ಯಾಮ್ ನೀವು ಒಂದ್ಸರಿ ಹೇಳಿ ಮ್ಯಾಮ್, ನಿಮ್ಮಿಂದ ಫಸ್ಟ್ ಕೇಳಿದ್ರೆ ನಮ್ಗೆ ಆ ಜೋಶ್ ಬರೋದೆ. ಎಸ್, ಹತ್ತೆರಿಗೆ ಹಿಟ್ ಮೇಲ್ ಅವರೇ ಕಾಲ್. ಓಕೆ, ಟ್ರೈ ಮಾಡ್ತೇನೆ. ಎಸ್ ಪ್ಲೀಸ್. ನಾನು ನೋಡಿ ತತ್ತೇರಿಕೆ ಹಿಟ್ ಮೇಲೆ ಅವ್ರೇಕ Once more. Yes. Once more. ಪಾಪ ನಾನು ತುಂಬಾ ಶೈ ಆಗ್ತೀನಿ ಅವ್ರ ಮುಂದೆ ಪರ್ಫಾರ್ಮ್ ಮಾಡಕ್ಕೆ. ಓಕೆ, ಹತ್ತೆರಿಕೆ ಹಿಟ್ ಮೇಲೆ ಅವ್ರೆ ಕಾಲ್. ಬಟ್ ಈಗ ಅವ್ರಿಗೆ ಸ್ವಲ್ಪ ಇದಾಗ್ತದೆ ಎವ್ರಿಬಡಿ ಈ ಕೆಲವು ಚಿಕ್ಕದು ಅವ್ರು ಮಾಡಿದ್ಮೇಲೆ ಐ ವಾಸ್ ಥಿಂಕಿಂಗ್ ಓ ಶೀಸ್ ಅಲ್ವಾ. ಡಾನ್ಸ್ ಯಾವ್ದು ಮಾಡ್ತಾರೆ ಜಾಸ್ತಿ ನಿಮ್ಮ ಹಾಡುಗಳಿಗೆ? ಯಾವ ಹಾಡು ತುಂಬಾ ಫೇವ್ರೇಟ್ ಆರಾಧನಾಗೆ? ಆರಾಧನಾ ಏನಾಯ್ತು ಅಂದರೆ ಶಿ ಈಸ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಪರ್ಫಾರ್ಮೆನ್ಸ್. ಯಾಕಂತ ಹೇಳಿದರೆ ಅವಳಿಗೆ ಈ ಪಿಕ್ಚರ್ ತುಂಬ ಹೆವಿ ಪರ್ಫಾರ್ಮೆನ್ಸ್ ಇತ್ತು. ಸೊ ಅದಕ್ಕೆ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಯಾವ ಸಾಂಗು ಟ್ರೈ ಮಾಡಿಲ್ಲ. ಓಕೆ, ಶಿ ಡಿಂಟ್. ಈಗ ಅವಳು ಡ್ಯಾನ್ಸ್ ಕಲಿಯುವಾಗ್ಲೂ ಯಾವ ಹಾಡು ತುಂಬಾ ಎಂಜಾಯ್ ಮಾಡ್ತಾರೆ ನಿಮ್ಮ ಹಾಡುಗಳಲ್ಲಿ? ತುಂಬಾ ಸಾಂಗ್ಸ್ ಇದೆ. ಐ ಥಿಂಕ್ ರಾಣಿ ಮಹಾರಾಣಿಯಿಂದ ತುಂಬಾ ಸಾಂಗ್ಸ್ ಇದೆ. ಇದೆ ಹಿಟ್ ಮೇಲೆ ಅವ್ರೆ ಕಾಲ್ ಗೊತ್ತಾ, ಮತ್ತೆ ನಾನು ಯಾರು, ಅದು ತುಂಬಾ ಇಷ್ಟ. ರಾಮಾಚಾರಿದಲ್ಲಿ ನಂಜುಂಡಿ ಕಲ್ಯಾಣ, ಅದು ಡಾನ್ಸ್ ಇಲ್ಲ ಬಟ್ ಅದು ತುಂಬಾ ಇಷ್ಟ. ಒಳಗೆ ಸೇರಿದರೆ ಗುಂಡು ಅದು. ಆ್ಯಂಡ್ ಐ ಥಿಂಕ್ ಜಟ್ಕಾ ಕುದ್ರೆ ಅಂದ್ರೆ ತುಂಬಾ ಸಾಂಗ್ಸ್ ಇದೆ. ಜಟ್ಕಾ ಕುದ್ರೆದು ಇದೆ, ಆ ಸಾಫ್ಟ್ ಸಾಂಗ್ ಮೆಲಡಿ ಸಾಂಗ್ಸ್ ತುಂಬಾ ಇದೆ, ಲವ್ ಸಾಂಗ್ಸು, ಇಮೋಷನಲ್ ಸಾಂಗ್ಸ್ ತುಂಬಾ ಇದೆ. ಓಕೆ, ಜಟ್ಕಾ ಕುದ್ರೆ ಒಂದು ಟ್ರೈ ಮಾಡ್ಬೋದಾ? ಅಲ್ಲಿ ಕೇಳ್ತಿದ್ದಾರೆ ಆರಾಧನಾ ಕೈಲಿ, ಒಂದು ಆರಾಧನಾ ಹತ್ರನೇ ಮಾಡಿಸಿ ಅಂತ ಕೇಳ್ತಿದ್ದಾರೆ. ಒಂದು ಸುಮ್ಮನೆ ಟ್ರೈ ಮಾಡಲಿ, ಒಂದು ಕೊಡಿ ಪರವಾಗಿಲ್ಲ. ಐ ಡೋಂಟ್ ನೋ, ಥಿಯೇಟ್ರಲ್ಲಿ ಈ ಸಿನಿಮಾ ಬಂದಾಗ ಈ ಹಾಡು ಕೇಳಿದಾಗ ಅದೆಷ್ಟು ಸಾರಿ ಈ ಥರ ಒನ್ಸ್ ಮೋರ್ ಅಂತ ಕೂಗಿದ್ರು ನಂಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲಿ ಪಾರ್ಟಿ ಇದ್ರು, ಎಲ್ಲಿ ಖುಷಿ ಇದ್ರು ಈ ಹಾಡಿರುತ್ತೆ. ಬಹುಶಃ ಒಂದು 100 ಜನ ಹೆಣ್ಮಕ್ಳನ್ನ ಸೇರಿಸಿ ನಿಮ್ಮನ್ನು ಮಾಡಿದ್ರ ಗೊತ್ತಿಲ್ಲ. ಇಷ್ಟೊಂದು ಜೋಶು, ಇಷ್ಟೊಂದು ಎನರ್ಜಿ, ಕುಣಿತಾ ಇದ್ರೆ ವಾವ್, ಇವಾಗ್ಲೂ ಸ್ಟೆಪ್ ಹಾಕಬೇಕು ಅನ್ಸುತ್ತೆ. ಅಷ್ಟೊಂದು ಇದು ಅಲ್ವಾ ಆರಾಧನಾ? ಆಗಲೂ ಆ ಸಾಂಗ್ ಹಂಗೆ ಅಲ್ವಾ? ವಾಟ್ ಲಿರಿಕ್ಸ್, ವಾಟ್ ಸೌಂಡ್, ಇದು ಮ್ಯೂಸಿಕ್ಕು, ಅಯ್ಯೋ ಹ್ಯಾಟ್ಸ್ ಆಫ್. ಆ ಸಾಂಗು, ಕೆಲವು ಸಾಂಗ್ಸ್ ಇದೆಲ್ಲ, ಇಟ್ಸ್ ಗೋಲ್ಡನ್ ಡೈಮಂಡ್ ಅದು. ಇಲ್ಲ, ನಂಗೆ ಗೊತ್ತಿಲ್ಲದೆ ಕೇಳಿದೆ, ಬಟ್ ನಿಜ ಅಂತೆ ಈ ತರ ಥಿಯೇಟ್ರಲ್ಲೇ ಸ್ಟಾಪ್ ಮಾಡಿ ಮತ್ತೆ ಮತ್ತೆ ಹಾಕಿದ್ರಂತ ಹಾಡುಗಳನ್ನ. ಹೌದಾ? ಹೌದು ಹೌದು, ಅದು ಆ ಹಿಸ್ಟ್ರಿನೂ ಕೂಡ ಇದೆ ನಿಮ್ಮ ಹೆಸರಲ್ಲಿ, ರೆಕಾರ್ಡ್ ಇದೆ. ವಾವ್ 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 ವಾವ್. ನನ್ನ ಮಗಳು ಆ್ಯಕ್ಚುಲಿ ನನ್ನ ಸಾಂಗ್ ಯಾವುದು
ನಾನು ಪರ್ಫಾರ್ಮೆನ್ಸಲ್ಲಿ ಅವಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ನನ್ನ ಸಾಂಗ್ ಸ್ಟೆಪ್ಸ್ ಯಾವತ್ತೂ ಅವ್ರ ಕೈಲಿ ಮಾಡಿಸಿಲ್ಲ. ಐ ಡೋಂಟ್ ನೋ, ಐ ಥಿಂಕ್ ಶಿ ಡಿಡ್ ಇಟ್ ವೆರಿ ಗುಡ್ ಅನ್ಸುತ್ತೆ. Yes, ಪಾಪ ನೋಡ್ತಾನೆ ಅವ್ರನ್ನ ನಾನು ಟಚ್ಚೇ ಮಾಡೋಕ್ಕಾಗಲ್ಲ, ಅದು 1% ಬರಲ್ಲ. ನನಗೇನಂದ್ರೆ ಬಿಗಿನಿಂಗ್ ಇಂದ ನನಗೆ ಸಾಂಗ್ಸು ಡ್ಯಾನ್ಸ್ ಅಂದರೆ ಅದೇನೋ ಮ್ಯೂಸಿಕ್ ಬಂದೇ ಸಾಕು, ಒಳಗಡೆಯಿಂದ ಬಂದ್ಬಿಡುತ್ತೆ. ಇವಳು ಸಾಂಗ್ ಮಾಡುವಾಗ ನಾನು ಎವ್ರಿ ಡೇ ಮಾರ್ನಿಂಗ್ ಬಾಡಿ ಪೇನಲ್ಲಿ ಎದ್ದೇಳ್ತಾ ಇದ್ದೆ. ಸೊ ಅವಳು ಇವಳು ಏನು ಮಮ್ಮಿ ನೀನೇನು ಬಾಡಿ ಪೇನ್, ನಾನು ತಾನೇ ಡ್ಯಾನ್ಸ್, ನಾನು ಒಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ಆ ಥರ ಒಂದು ಐ ಜಸ್ಟ್ ಲವ್ ಡ್ಯಾನ್ಸಿಂಗ್ ಅಲ್ವಾ. ಈ ಪ್ರತಿ ಒಂದು ಇದರಲ್ಲೂ ಕಲಾವಿದನಿಗೆ ಹಂಗೆ ಅಂತೆ, ಅದು ಜೀವನ ಪ್ರಾಣ ಉಸಿರು ಇರೋವರೆಗೂನು ಹಾಗೆ ಅವರು ಸ್ಕ್ರೀನ್ ಮೇಲೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತೀವೋ ಬಿಡ್ತೀವೋ, ಆದ್ರೆ ಜೀವಿಸ್ತಾನೇ ಇರ್ತಾರೆ ಪಾತ್ರಗಳಲ್ಲಿ ಅಂತ ಅಲ್ವಾ. ಹಾಗೆ ನೀವು ಮಗಳನ್ನ ನೋಡ್ತಾ ನಿಮ್ಮನ್ನ ನೋಡ್ಕೋತಿರ್ತೀರಾ ಅವರಲ್ಲಿ ಅಂತ ಅಲ್ವಾ. ಸೊ ಅದು ಅವಳು ತುಂಬ ಚೆನ್ನಾಗಿ ಏನು ಥಿಯೇಟ್ರಲ್ಲಿ ಆ ವಿಸಿಲ್ ಏನು ಅದೇನು ಇವಳಿಗೆ ಪಸಂದ್ ಆಗೋ ಒಂದು ಸಾಂಗು, ಆಮೇಲೆ ಇವರು ದರ್ಶನ್ ಸರ್ ಇವ್ರದ್ದು ಡುಯೆಟ್ ಸಾಂಗ್, ಓಹೋ ಎಷ್ಟು ಲಕ್ಕಿ ಅಲ್ವಾ. ಫಸ್ಟ್ ಹಾಡು ಇಷ್ಟೊಂದು ಚೆನ್ನಾಗಿರೋ ಸಿಕ್ಕಿದೆ. ತುಂಬಾ ಲಕ್ಕಿ. ಅದು ಫುಲ್ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಕಂಪೋಸರ್ ವಿ ಹರಿಕೃಷ್ಣ ಸರ್ಗೆ. ಅವ್ರು ನನಗೆ ಪಸಂದ್ ಆಗೋನೆ ಅಂತ ಒಂದು ಹಿಟ್ ಸಾಂಗ್ ಕೊಟ್ಟಿದ್ದಾರೆ ಅಂತ ಅಂದರೆ ನನ್ನ ಜೀವನ ಪೂರ್ತಿಯಾಗಿ ನಾನು ಅವ್ರಿಗೆ ಚಿರಋಣಿಯನ್. ಅಫ್ಕೋರ್ಸ್ ಭೂಷಣ್ ಮಾಸ್ಟರ್ ಕೂಡ ಇರಲಿ, ಅವರು ಆ ಸ್ಟೆಪ್ಸ್ ಕೊಟ್ಟಿದ್ದು ಎಲ್ಲರೂ ಮಾಡ್ತಾ ಇದ್ದಾರೆ. ಆ ಸ್ಟೆಪ್ಸ್ ನಂದಷ್ಟಿಲ್ಲ, ಎಲ್ಲರದ್ದು ಸ್ಟೆಪ್ಸ್ ಆಗಿಬಿಟ್ಟಿದೆ ಇವಾಗ. ಸೊ ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಮಂಗ್ಲಿ ಮ್ಯಾಮ್ ಹಾಡಿದ್ದಾರೆ ಅಂತಾನು ತುಂಬ ಹ್ಯಾಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.